ಕಳೆದ ಹಲವಾರು ದಿನಗಳಿಂದ ರಾಮನಗರ ನಗರದಲ್ಲಿ ಕಸವನ್ನ ಸಂಗ್ರಹಣೆ ಮಾಡಿ ಹರಿಸಂದ್ರ ಪಂಚಾಯತಿನಲ್ಲಿ ಇವತ್ತು ಒಂದು ಜಾಗವನ್ನ ಗುರುತಿಸಿ ಇಲ್ಲಿ ಕಸ ವಿಲೇವಾರಿ ಘಟಕವನ್ನ ರಚನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸ್ಟೆಪ್ಗಳನ್ನ ಮೆಜರ್ಸ್ನ ತಗೊಂಡಿದ್ದಾರೆ ಈ ಸರ್ಕಾರ. ಆದ್ರೆ ಇಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗ ಹಲವಾರು ದಶಕಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಿರಂತರವಾಗಿ ಒಂದ್ ಕಡೆ ಮಾವು ಬೆಳೀತಕ್ಕಂಥದ್ದು, ರೇಷ್ಮೆ ಬೆಳೀತಕ್ಕಂಥದ್ದು, ಸಾಕಷ್ಟು ತೋಟಗಾರಿಕೆಯನ್ನ ಮಾಡಿ ಒಟ್ಟಾರೆಯಾಗಿ ವ್ಯವಸಾಯದ ಮೂಲಕ ಅವರ ಜೀವನವನ್ನ ಕಟ್ಕೊಂಡಿರ್ತಕ್ಕಂಥ ಈ ಭಾಗದ ರೈತರು ಹತ್ತತ್ರ 23 ಎಕರೆ ಅಷ್ಟು 166 ಸರ್ವೆ ನಂಬರ್ನಲ್ಲಿ ಇವತ್ತು ಈ ಒಂದು ಕಸದ ಘಟಕವನ್ನ ರಚನೆ ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ. ಈ ಸರ್ಕಾರಿ ಜಮೀನ ಇವತ್ತು ಒಂದು ಅರ್ಜಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಕೂಡ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಭಾಗದ ರೈತರು ಇವತ್ತು ಸಾಕಷ್ಟು ಆಕ್ರೋಶ ಭರಿತವಾಗಿ, ಅದರಲ್ಲೂ ತುಂಬಾ ಜನ ತಾವು ಗಮನಿಸಬಹುದು, ಕಸ್ಬಾ ಹೋಬಳಿಯ 4 ಪಂಚಾಯಿತಿಯ ಹೆಣ್ಣುಮಕ್ಕಳು ಸುಮಾರು ಒಂದು 5-6 ಕಿಲೋಮೀಟರ್ ಇವತ್ತು ಈ ಒಂದು ಹೋರಾಟದಲ್ಲಿ ಹೆಜ್ಜೆಯನ್ನ ಹಾಕ್ತಾ ಅವರ ನೋವುಗಳೇನಿದೆ, ದುಃಖ ಏನಿದೆ, ದುಮಾನಿ ಏನಿದೆ, ಇವೆಲ್ಲವನ್ನ ಕೂಡ ಇವತ್ತು ಈ ಪ್ರಾರಂಭಿಕ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಇದು ಪಕ್ಷಾತೀತ ಹೋರಾಟ. ಅಲ್ಟಿಮೇಟ್ಲಿ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಸರ್ಕಾರಕ್ಕಿಂತ ದೊಡ್ಡದು ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ. ಕಾನೂನಾತ್ಮಕವಾದಂತ ಕ್ರಮಗಳು, ಹೋರಾಟಗಳಿಗೆ ಈಗಾಗಲೇ ಈ ಭಾಗದ ರೈತರ ಪರವಾಗಿ ಎಲ್ಲಾ ರೀತಿ ನಾವುಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ನೋಡಿ, ಇಲ್ಲಿ ಪಕ್ಕದಲ್ಲಿ ರಾಮದೇವ್ರ ಬೆಟ್ಟ ಇದೆ, ಈ ಕಡೆ ಅರ್ಕಾವತಿ ನದಿ ಇದೆ. ಇವತ್ತು ಈ ಭಾಗದಲ್ಲಿ ಯಾವ ಕಾರಣಕ್ಕೂ ಈ ಕಸ ವಿಲೇವಾರಿ ಮಾಡ್ತಕ್ಕಂಥದಕ್ಕೆ ಅವಕಾಶಗಳಿಲ್ಲ. ಇದು ನೋಡಿ, ಒಂದು ಮಾತು ಹೇಳ್ತೀನಿ, ಈಗ ಕಾಂಗ್ರೆಸ್ನವ್ರಿಗೆ ರಾಮನಗರ ಜಿಲ್ಲೆನಲ್ಲಿ ಏನಾಗೋಗಿದೆ, ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು, ಅನಿತಾ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಅಂತಕ್ಕಂಥದ್ದು ಒಂದೇ ಅವ್ರಿಗೆ ಸ್ಲೋಗನ್ ಗೊತ್ತಿದೆ ಹೊರತುಪಡಿಸಿ ಯಾವ ತರ ಮಾಡಿದ್ರು, ಯಾವ ತರ ಕ್ರಮ ತಗೊಂಡಿದ್ರು, ಅದಕ್ಕೆ ಏನಾದ್ರು ದಾಖಲಾತಿಗಳಿದ್ಯಾ? ಈಗ ಸರ್ಕಾರ ಇವ್ರದಿದೆ. ಸರ್ಕಾರ ಇವ್ರದಿದ್ದಂತ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ಕ್ರಮ ತಗೊಳ್ಬೇಕು? ನಾವ್ ಯಾವುದೇ ರೀತಿ ಡೈರೆಕ್ಷನ್ಸ್ ಕೊಟ್ಟಿಲ್ಲ. ಅಥವಾ ನೀವುಗಳು ಯಾವ ಡೈರೆಕ್ಷನ್ ಮೇಲೆ ನೀವು ಅಧಿಕಾರಿಗಳಿಗೆ ಇವತ್ತು ಕಂದಾಯ ಇಲಾಖೆ ಇರ್ಬೋದು, ಇಲ್ಲಿ C50, C53, C57 ಇಶ್ಯೂ ಮಾಡಿದ್ದೀರಿ, ನೋಟಿಸ್ಗಳು ಕೊಟ್ಟಿಲ್ಲ ರೈತರಿಗೆ. ರೈತರನ್ನ ನೀವು ಕರ್ದಿ ಕೂರಿಸಿ ಒಂದು ಸಮಾಲೋಚನೆಯನ್ನ ಮಾಡ್ತಕ್ಕಂಥ ಒಂದು ಸೌಜನ್ಯತೆ ಕೂಡ ನಿಮ್ಗಿಲ್ಲ. ಏಕಾಏಕಿ ನೀವು ನೋಟಿಸ್ಗಳನ್ನ ಕೊಡ್ತೀರಿ, ಪೊಲೀಸ್ನ ಕರ್ಕೊಂಬರ್ತೀರಿ, ದೊಡ್ಡ ಫೋರ್ಸ್ ನ ಕರ್ಕೊಂಬಂದ್ಬಿಟ್ಟು ನೀವು ಇಲ್ಲಿ ಎಷ್ಟು ವರ್ಷದಿಂದ ರೀ ಮಾವಿನ ಗಿಡ ಬೆಳೆದಿರೋದು? ಈಗ ಇಲ್ಲಿ ಒಂದ್ ಹೆಣ್ಮಗಳು ಹೇಳ್ತಾ ಇದ್ರು, ಹೊಟ್ಟೆ ಉರಿಯುತ್ತೆ, ಅಲ್ಲೆಲ್ಲ ನದಿ ಮೂಲದಲ್ಲಿ ನೀರನ್ನ ಬಿಂದಿಗೆಯಲ್ಲಿ ತುಂಬಿಸ್ಕೊಂಡು 5 ಕಿಲೋಮೀಟರ್ 6 ಕಿಲೋಮೀಟರ್ ಹಳದಿಂದ ಪಾಪ ತಗೊಂಬಂದು ಆ ನೀರ್ನ, ಆ ಗಿಡನ ಒಂದು ಹೆಮ್ಮರವಾಗಿ ಬೆಳೆಸಿರ್ತಕ್ಕಂತ ಆ ರೈತರಿಗೆ ಎಷ್ಟು ನೋವಾಗಿರಲ್ಲ? ಅಲ್ಲ, ಇದ್ರಲ್ಲಿ ಇನ್ಯಾವ ರೀತಿ ಅನುಮಾನ ಇದೆ? ಅಧಿಕಾರ ಅಂತಕ್ಕಂಥದ್ದು ಬಹುಶಃ ಸಾಕಷ್ಟು ಸರ್ಕಾರಗಳು, ಪಕ್ಷಗಳು ಇತಿಹಾಸದಿಂದ ಆಡಳಿತವನ್ನ ಮಾಡಿದ್ದೀವಿ. ಆದ್ರೆ ಈ ರೀತಿ ಆಡಳಿತ, ಈ ರೀತಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಅಧಿಕಾರವನ್ನ ಬಹುಶಃ ಇದು ಮೊದಲನೇ ಬಾರಿ. ಬಹುಶಃ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಪಕ್ಷ ನಮಗೂ ಕೂಡ ಇವತ್ತು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೀನಿ, ಈ ರಾಜ್ಯದಲ್ಲಿ ಸರ್ಕಾರವನ್ನ ದುರುಪಯೋಗ ಪಡಿಸ್ಕೊಂಡು ವಿಷ ಬೀಜವನ್ನ ಬಿತ್ತಿರ್ತಕ್ಕಂಥ ಈ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನ ಎದುರಿಸ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಅವಕಾಶಗಳು ಸಿಗುತ್ತೆ. ಅದೇ ಪ್ರಜಾಪ್ರಭುತ್ವದ ಸುಂದರವಾದಂತ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಅವಕಾಶ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಇವತ್ತು ಪ್ರಾರಂಭಿಕ ಹಂತದ ಹೋರಾಟ. ಇವತ್ತು ಒಂದು ದಿನದ ಹೋರಾಟದಿಂದ ನಮ್ಗೆ ಯಾವುದೇ ರೀತಿ ಫಲಿತಾಂಶ ದೊರಕಲಿಕ್ಕಿಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಜನಕ್ಕೂ ಗೊತ್ತಿದೆ. ಬಟ್ ಅಂತಿಮವಾಗಿ ಈ ಹೋರಾಟವನ್ನ ನಾವು ಯಾವ ಕಾನೂನು ಮೇಲೆ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದೇವೆ,
ಕಾನೂನಾತ್ಮಕವಾಗಿ ಈಗಾಗಲೇ ಕೆಲವೊಂದಷ್ಟು ವಕೀಲರ ಜೊತೆ ನಾವೆಲ್ಲ ಕೂತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಇದನ್ನ ಯಾವ ರೀತಿ ನಿಲ್ಲಿಸಿ ಬೇರೆ ಕಡೆ ಅವರೆಲ್ಲರೂ ಶಿಫ್ಟ್ ಮಾಡ್ಕೊಳ್ಳಿ, ಅವ್ರ ಹಣೆ ಬರೋ ಸರ್ಕಾರ ಅವ್ರದ್ದಿದೆ. ಬಟ್ ಜನಸಾಮಾನ್ಯರಿಗೆ, ಪಶು ಪಕ್ಷಿಗಳಿಗೆ ಈಗ ಆರೋಗ್ಯದ ಸಮಸ್ಯೆನೂ ಒಂದ್ ಕಡೆ ಆಗ್ತದೆ, ಸಾಂಕ್ರಾಮಿಕ ರೋಗವೂ ಕೂಡ ಬರುತ್ತೆ. ಇಲ್ಲಿ ಪಾಪ ಅಲ್ಲೆಲ್ಲೋ ಕೊಟ್ಟಿದಾರಂತೆ, ಎಲ್ಲ ನನಗೆ ತೋರಿಸ್ತಾ ಇದ್ರು ಯಾವ್ದೋ ಒಂದು ಅರ್ಜಿ. ಇಲ್ಲಿ ಸುತ್ತಮುತ್ತ 8 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದು ಊರುಗಳೇ ಇಲ್ಲ ಅಂತ ಹೇಳಿದ್ದಾರೆ. ನೋಡಿದಾರ ಇಲ್ಲಿ ಯಾವ ಊರಿದೆ ಯಾವ ಊರಿಲ್ಲ ಅಂತ ಕೇಳಿ. ಬಂದು ರೈತರ ಜೊತೆ ಕೂತು ಒಂದ್ ಚರ್ಚೆ ಮಾಡಿ. 8 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದು ಊರಿಲ್ಲ ಅಂದ್ರೆ ಏನ್ ಕಾಡಿಂದ ನಡ್ಕೊಂಡ್ ಬಂದ್ರೇನ್ರಿ ಜನ ಎಲ್ಲ? ಸರಿ, ಜಿಲ್ಲೆಯಲ್ಲಿ ಸರ್ವಾಧಿಕಾರಿ ಧೋರಣೆ ಆಗ್ತದೆ. ಯಾಕಂದ್ರೆ ಯಾವ್ದು ವಿಪಕ್ಷಗಳು ಅದನ್ನ ಪ್ರಶ್ನೆ ಮಾಡದೇ ಇರುವಂತ ಒಂದು ಪರಿಸ್ಥಿತಿ ಬಂದಿದೆ ಇಲ್ಲಿ. ನಾವು ಒಂದು ಪ್ರಾದೇಶಿಕ ಪಕ್ಷ ಆಗಿ ಈ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ, ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ. ಮೊನ್ನೆನೂ ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ಯಾರು ಯಾವ್ಯಾವ ರೀತಿ ನಡ್ಕೊಂಡಿದ್ದಾನೆ, ಯಾವ್ಯಾವ ರೀತಿ ಇನ್ನೊಂದು ತಿಂಗಳಲ್ಲಿ ಏನೋ ಒಂದು ರಿಟೈರ್ಮೆಂಟ್ ಸ್ಟೇಜಿಗೆ ಬಂದ್ಬಿಟ್ಟಿದೆ, ಸ್ವೇಚ್ಛಾಚಾರವಾಗಿ ಬೇಕಾದಂಗೆ ಇಲ್ಲಿರ್ತಕ್ಕಂಥ ಪಾಪ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಅವನನ್ನ ಮುಂದಿಟ್ಕೊಂಡು ಕೆಲವೊಂದಷ್ಟು ರಿಪೋರ್ಟ್ಗಳನ್ನ, ವರದಿಗಳನ್ನ ತಯಾರು ಮಾಡ್ತಾ ಇದಾರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟೇನು ಹೋರಾಟ ಮಾಡಿದ್ದೇವೆ, ಹೋಗಿದ್ವಿ, ಜಿಲ್ಲಾಧಿಕಾರಿ ಹತ್ರ ಕೂತಿದ್ವಿ, DC ಅವ್ರ ಹತ್ರ ಕೂತಿದ್ವಿ. ಪಾಪ ಅವ್ರೇನೋ ಮಾತೆತ್ತಿದ್ರೆ ಪುಸ್ತಕದಲ್ಲಿ ಆಕ್ಟು ಅಂತಾರೆ, ಬುಕ್ಕು ಅಂತಾರೆ. ನೀವು ಕಾನೂನು ಅಲ್ಲ, ಅವ್ರು ಪಾಪ ನೀವು ಕಾನೂನ್ಗೆ ಹೋಗ್ಬಿಡಿ, ನೀವು ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕೊಳ್ಳಿ, ನಮ್ಮ ಹತ್ರ ಯಾಕೆ ಬಂದಿದ್ದೀರಿ ಅಂತಾರೆ. ಇವಾಗ DC ಅನ್ನೋರು ಯಾರು? ನಾವ್ ಯಾರ ಹತ್ರ ಹೋಗ್ಬೇಕು? ಡಿಸ್ಟ್ರಿಕ್ಟ್ ಹೆಡ್ ಅಂತಕ್ಕಂಥದ್ದು ನಾವು ಭಾವಿಸಿದೀವಿ. ಈಗ ಅವರೇ ಪಾಪ ಅವ್ರು ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ಮಾತುಗಳನ್ನ ಕೇಳಿದ್ರೆ ಅಂತಿಮವಾಗಿ ಪಾಪ ಅವ್ರು ಕೈ ಕಟ್ಟೆ ಹಾಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು. ಇವತ್ತು ಯಾರು ಕೂಡ ಅವರು ಸ್ವತಂತ್ರವಾಗಿ ನಿರ್ಧಾರವನ್ನ ಪಾರದರ್ಶಕವಾಗಿ ತಗೊಳ್ತಕ್ಕಂಥದ್ದಕ್ಕೆ ಇವತ್ತು ಸಂಪೂರ್ಣವಾಗಿ ಅವ್ರನ್ನ ಕೈ ಕಟ್ಟಾಕಿದ್ದಾರೆ. ಅವ್ರು ಮಾತನಾಡ್ತಕ್ಕಂಥದ್ದು ನಾವು ಕೇಳಿಸ್ಕೊಂಡಾಗ ಇದೇನಪ್ಪ ಪರಿಸ್ಥಿತಿ ಈ ರೀತಿ ಆಗಿದೆಯಲ್ಲ ಅಂತ ನಮ್ಗೆ ಒಂದ್ ರೀತಿ ಚಿಂತಾಜನಕ ಆಗುತ್ತೆ. ಕಸವನ್ನ ಹಾಕ್ಲಿಕ್ಕೆ ಇದು ಸೂಕ್ತ ಜಾಗ ಅಂತೇಳಿ ಹರಿಸಂದ್ರದಲ್ಲಿ ಅವರೇನು ನಿರ್ಧಾರ ತಗೊಂಡಿದ್ದಾರೆ. ಇದು ಸೂಕ್ತ ಜಾಗ ಅಲ್ಲ ಅಂತೇಳಿ, ಇದು ಆ ಕಸವನ್ನ ಇಲ್ಲಿ ತಂದು ಹಾಕ್ಲಿಕ್ಕೆ, ಸಂಸ್ಕರಣೆ ಮಾಡ್ಲಿಕ್ಕೆ, ಆ ಕಸವನ್ನ ಇಲ್ಲಿ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಇದು ಸೂಕ್ತ ಜಾಗ ಅಲ್ಲ. ಈ ಕೂಡಲೇ ಜಿಲ್ಲಾಡಳಿತ ಬೇರೆ ಜಾಗವನ್ನ ಗುರುತು ಮಾಡ್ಕೋಬೇಕು. ಬಹಳಷ್ಟು ರಿಮೋಟ್ ಪ್ಲೇಸ್ಗಳಿದಾವೆ. ಇವತ್ತು ಆ ಜಾಗವನ್ನ, ಸರ್ಕಾರಿ ಜಾಗನೇ ಇದೆ, ಅವೆಲ್ಲವನ್ನ ಹುಡುಕಿ ಅಲ್ಲಿ ಮಾಡಿ ಯಾವುದೇ ರೈತರಿಗೆ, ಜನ ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಾನು ಸರ್ಕಾರವನ್ನ, ಜಿಲ್ಲಾಡಳಿತವನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಇಲ್ಲ ಆಗ್ಲಿಕ್ಕೆ ನಾವ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು ಏನ್ ರೈತರುಗಳು ಹೋರಾಟ ಮಾಡ್ತಾ ಇದಾರೋ ಅದ್ರ ಪರವಾಗಿ ನಿಂತು ಹೋರಾಟವನ್ನ ಮಾಡ್ತೇವೆ.